ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಬೋಟಿ ಗೊಜ್ಜು ಮಾಡೋದು ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಚೆಂದಾಗಿ ನೀರು ಕುದಿಸಿಟ್ಕೊಂಡು ನೋಡಿ ಬೋಟಿ ಆ ಥರ ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ಅದ್ರ ಮೇಲೆ ಇರೋ ಚರ್ಮ ಎಲ್ಲ ತೆಗೆದುಬಿಟ್ಟು ನೋಡಿ ಈ ರೀತಿ ನಾನು ತೊಳ್ಕೊಂಡಿದ್ದೀನಿ. ನಂತರ ಕರಳು ಅಷ್ಟೇ ಎಲ್ಲ ಉಲ್ಟಾ ಮಾಡ್ಕೊತೀನಿ. ಒಂದು ಕಂಬಿಯಿಂದ ಉಲ್ಟಾ ಮಾಡ್ಕೊಂಡು ಬಿಸಿನೀರು ಕುದಿಯೋ ಬಿಸಿನೀರಲ್ಲಿ ಹಾಕಿ ಕರಳು ಈ ಥರ ತಿರುಗಿಸ್ಬಿಟ್ಟು ಎತ್ಬಿಟ್ರೆ ನೀಟಾಗಿ ಲೋಳೆ ಎಲ್ಲ ಹೋಗ್ಬಿಡ್ತದೆ. ಮತ್ತು ಅದನ್ನು ನಾನು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ನಾನು ಕುಕ್ಕರ್ಗೆ ಮತ್ತೆ ನಾನು ನೀರನ್ನು ಏನು ಸೇರಿಸಲ್ಲ, ಅದರಲ್ಲಿರೋ ನೀರಿನ ಅಂಶನೇ ಸಾಕು. ಯಾಕಂದರೆ ಬೋಟಿ ಗೊಜ್ಜಿಗೆ ತುಂಬ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು. ನಂತರ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಆ ಖಾರದ ಪುಡಿ ಫಸ್ಟೇ ಹಾಕಿದ್ರೆ ಅದರಲ್ಲೆಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ, ಖಾರ ಉಪ್ಪು ಅರಿಶಿನ ಎಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಮೊದಲಿಗೆ ಹಾಕ್ಕೊಂಬಿಡ್ತೀನಿ. ಈಗ ಅದಕ್ಕೆ ಏನು ಮಾಡ್ತೀನಿ, ಮುಚ್ಚಳ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಬಿಟ್ಟು ಒಂದು ಮುಚ್ಚಳ ಹಾಕಿ ಅದಕ್ಕೊಂದು ವೆಯ್ಟ್ ಹಾಕ್ಬಿಡ್ತೀನಿ. 2 ವಿಸಿಲ್ ಹಾಕ್ಸ್ಕೋಬೇಕು. ಯಾಕಂದರೆ ಬಲ್ತಿರೋ ಬೋಟಿ ಆದರೆ 3-4 ಆ ಥರ ಹಾಕ್ಸ್ಕೋಬೇಕಾಗತ್ತೆ. ಇದು ಎಳೆ ಬೋಟಿಯಿಂದ ನಾನು ಬರೀ 2 ವಿಸಿಲ್ ಹಾಕ್ಸ್ಕೊತೀನಿ. ನಂತರ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ. ಕೊಬ್ಬರಿ, 3 ಸ್ಪೂನ್ ಧನಿಯಾ, 1 ಸ್ಪೂನ್ ಮೆಣಸು, 2 ಸ್ಪೂನ್ ಕಡಲೆಪಪ್ಪು, ಚಕ್ಕೆ, ಲವಂಗ, 2 ಈರುಳ್ಳಿ, 2 ಟೊಮೊಟೊ, ಪುದೀನ, ಕೊತ್ತಂಬರಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೋಬೇಕು. ನಾನು ನೋಡಿ ಈಗ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಹಸಿದೇ ಹಾಕ್ಕೊಂಡು ರುಬ್ಕೋಬೇಕು. ಉರಿಯಷ್ಟೇನಿರಲ್ಲ, ಮಸಾಲೆನ ಉರಿಯಷ್ಟೇನಿರಲ್ಲ. ಮತ್ತು ಇವಾಗ ಆಯಿತು. ನಾನು ಒಂದು ಏನು ಮಾಡಿದೆ ಅಂದರೆ ಬೆಳ್ಳುಳ್ಳಿ ಹಾಕ್ಕೊಂಡಿರಲಿಲ್ಲ, ಮರ್ತೋದೆ. ಅದಕ್ಕೆ ಈಗ ಮತ್ತೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮತ್ತೆ ಅದನ್ನು ಇನ್ನೊಂದು ಸಲ ರುಬ್ಕೋತಾ ಇದ್ದೀನಿ. ರುಬ್ಬಿದ ನಂತರ ಅದು ಒಗ್ಗರಣೆಗೆ ಏನು ಇಟ್ಕೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ, 3 ಏಲಕ್ಕಿ, ಒಂದು ಅರ್ಧ ಸ್ಪೂನ್ ಸೋಂಪು ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಅದಕ್ಕೊಂದು 3 ಸ್ಪೂನಷ್ಟು ಎಣ್ಣೆ ಸೇರಿಸಿ ಈಗ ಅದನ್ನು ನಾನು ಒಗ್ಗರಣೆಗೆ ಏನು ಇಟ್ಕೊಂಡಿದ್ದೀನಿ ಈರುಳ್ಳಿ, ಸೋಂಪು ಮತ್ತು ಏಲಕ್ಕಿನೂ ಒಂದೇ ಸಲ ಸೇರಿಸ್ಬಿಡ್ತೀನಿ. ಯಾಕಂದರೆ ಮಸಾಲೆ ಜಾಸ್ತಿ ಹಾಕಲ್ಲ. ಬೋಟಿ ತಿನ್ನೋದಕ್ಕೆ ಬರೀ ಮಸಾಲೆ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈಗ ಅದು ಕೊಬ್ಬು, ನಾನು ಬೋಟಿಯಿಂದ ತೆಗೆದಿಟ್ಕೊಂಡ್ರಂಥ ಕೊಬ್ಬನ್ನು ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಕುಕ್ಕರಲ್ಲಿ ಹಾಕ್ಬಿಟ್ರೆ ತುಂಬ ಅದು ಬೆಂದೋಗ್ಬಿಡ್ತದೆ. ನಾನು ಯಾವಾಗಲೂ ಅಷ್ಟೇ ಬೋಟಿಯಿಂದ ತೆಗೆದು ಅದು ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ ಕೊಬ್ಬು. ಆ ಕೊಬ್ಬು ಅದರಲ್ಲೇ ಒಗ್ಗರಣೆಲಿ ಹಾಕ್ಕೊಂಡ್ರೆ ಅದು ಕರಗಿರಲ್ಲ. ಈ ಬೋಟಿ ನಾವು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡು ತುಂಬ ಟೇಸ್ಟಾಗಿರುತ್ತೆ. ಬೇಕಾದ್ರೆ ನೀವು ಒಂದು ಸಲ ಟ್ರೈ ಮಾಡಿ. ಈಗ ನಾನೇನು ಮಾಡಿದೆ ಅಂದರೆ ಮಸಾಲೆ ಎಲ್ಲ ರುಬ್ಬಿರೋದು ಅದಕ್ಕೆ ಹಾಕಿ ಒಂದೇ ಚಿಕ್ಕ ಗ್ಲಾಸಲ್ಲಿ 2 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇವಾಗ ನಾನು ಬೇಯಿಸಿಟ್ಟಿರೋಂಥ ಬೋಟಿನೂ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು ಸಲ ತಿರುಗಬೇಕು. ನಿಮ್ಗೇನ ಉಪ್ಪು ಖಾರ ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಂದರೆ ಬೇಕಾದರೆ ಖಾರ ಸೇರಿಸ್ಕೋಬೋದು, ಉಪ್ಪು ಸೇರಿಸ್ಕೋಬೋದು. ಒಂಚೂರು ರುಚಿ ನೋಡಿಬಿಟ್ಟು ನೋಡಿ ಈ ಥರ ತಿರುಗಿಬಿಟ್ಟು ಬಿಡಬೇಕು. ಬಿಟ್ಬಿಟ್ಟು ಅದಕ್ಕೊಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಡಿ. 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ನೀಟಾಗಿ ಬೋಟಿ ಗೊಜ್ಜು ರೆಡಿ ಆಗುತ್ತೆ. ನೋಡಿ ಬೋಟಿ ಗೊಜ್ಜು ರೆಡಿ ಆಯಿತು. ಇವಾಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ. ನನ್ನ ಚಾನಲ್ ನೋಡೋರಾದರೆ ಮೊದಲನೇ ಸಲ ನನ್ನ ಚಾನಲ್ ನೋಡೋರಾದರೆ ಮುತ್ತಮ್ಮ ಕನ್ನಡ ಚಾನಲ್ ಅಂತ ಎಲ್ಲರೂ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನಾನು ತೋರಿಸ್ಕೊಟ್ರಂಥ ಬೋಟಿ ನೀವು ಮನೇಲಿ ಮಾಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಎಲ್ಲರೂ ಥ್ಯಾಂಕ್ ಯು.